ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅವ್ವ, ಇಷ್ಟೊತ್ತಾದ್ರೂ ಅಣ್ಣ ಮತ್ತೆ ಅದಕ್ಕೆ ದೇವಸ್ಥಾನದಿಂದ ಬಂದಿಲ್ಲ. ಓರಿಗೆ ಮೂಗ್ದಾರ ಹಾಕಕ್ವಾಗವಳೆ. ಮಾತ್ನಾಗ ಬಗ್ಸಿ ಹೇಳ್ಕೊಂಬರಕ್ಕೆ ಇವತ್ತಾಗಕ್ಕಿಲ್ವೇ? ಬಂಗಾರ, ಅವರಿಬ್ರು ದೇವಸ್ಥಾನಕ್ಕೆ ತಾನೇ ಹೋಗಿರೋದು? ನಿಮ್ ಮಗ ಏಳೋರು ಕೇಳೋರು ಯಾರು ಇಲ್ಲ ಅಂತ ಹಳೆ ಚಾಳಿನ ಶುರು ಮಾಡ್ಕೊಂಡವನಲ್ಲ, ಅದ ಬಗ್ಸಕ್ಕೆ ದೇವಸ್ಥಾನ ಒಂದ್ ನೆಪ. ಒಟ್ನಾಗೆ ಅತ್ತೆ ಸಸಿ ಇಬ್ರು ಸೇರ್ಕೊಂಡು ನಮ್ ದೊರೆನ ಮೆತ್ತಾಗಿ ಮಾಡ್ಬಿಡಿ. ಇಲ್ಲ, ಎದೆ ಒಬ್ಬಿಸ್ಕೊಂಡು ಸಿಕ್ಕವ್ರನ್ನೆಲ್ಲ ರೂಪ್ಕೊಂಡು ಬರ್ತಾ ಇರ್ಲಿ, ನಾವ್ ನೋಡ್ಕೊಂಡು ಸುಮ್ಕೆ ಕೂತ್ಕೊತೀವಿ. ನಮ್ ಹಳೆ ಸ್ನೇಹ ಅಣ್ಣ ಏನ ತಿದ್ದಿ ಬುದ್ಧಿ ಒಂದೊಳ್ಳೆ ದಾರಿಗೆ ತಂದಿದ್ಲು. ಈಗ ನಮ್ ಹೊಸ ಸ್ನೇಹ ಸರತಿ. ಒಂದ್ ನಿಮಿಷ, ನನ್ ಮಾತು ಕೇಳಿದೆ. ಇದ್ಯಾಕವ ಸ್ನೇಹ ಹಿಂಗ್ ಬರ್ತಿದ್ಯಾ? ಏನಾಯ್ತು? ನನ್ ಮಾತು ಏನಾಯ್ತು ಅಂತ ನಿಮ್ ಮಗನೇ ಕೇಳಿ ಅತ್ತೆ. ಯಾಕಲ ದೊರೆ, ಯಾಕೆ ನನ್ನ ಸೊಸೆ ಕೋಪ ಮಾಡ್ಕೊಂಡ್ರೆ? ಯಾಕ್ಲಾ? ಅವಳ ಮಾತು ಕೇಳಕ್ಕಿಲ್ಲ ಅಂದ್ಯಾ, ಇಲ್ಲ ಕೈಗೆ ದಾರ ಕಟ್ಟಿಸ್ಕೊಳ್ಳಿಲ್ವಾ? ಅಪ್ಪ, ಈ ಸೈ ನಿಂಗೆ ಗೊತ್ತಾಯ್ತು? ಇದಕ್ ನಾನೇ ಅಲ್ವೇ ಮೇಟಿ? ಅಂದ್ರೆ ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗಕ್ಕಿಲ್ವೇನ್ಲ? ನಿನ್ ಕೈನಾಗ ದಾರ ಕಟ್ಸ್ಕೊಂಡಿದ್ದೇನವ, ಆದ್ರೂ ಮುನ್ಸ್ಕೊಂಡವ್ರ. ಸುಮ್ನೆ ರೀ, ನೀವು ಮಾತ್ ಬದಲಾಯಿಸ್ಬೇಡಿ. ಅತ್ತೆ, ಮಾವ, ಬಸ್ಸು ಎಲ್ಲ ಕೇಳಿಸ್ಕೊಳ್ಳಿ. ಇವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಸುಮ್ನೆ ನನ್ ಕೊರಳಕ್ ತಾಳಿ ಕಟ್ಟಿ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದಾರ ಅಷ್ಟೇ. ಅಯ್ಯೋ, ಇದ್ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ? ಸುಮ್ನೆ ರೀ, ನೀವು ಮಾತಾಡ್ಬೇಡಿ. ಇವ್ರು ನನ್ನ ಮದ್ವೆ ಆಗಿರೋದು ನನ್ನ ಹತ್ರ ಸ್ನೇಹಕ್ಕ ಹೃದಯ ಇದೆ ಅಂತ ಮಾತ್ರ. ಇವ್ರಿಗೆ ನನ್ನ ಮೇಲೆ ಯಾವುದೇ ಭಾವನೆ ಇಲ್ಲ. ಇದು ಏನ ದೊರೆ ಹೊಸ ಕತೆ? ನೀ ಹೇಳ್ತಿರೋದು ದಿಟ್ಟನ? ಅಯ್ಯೋ ಅಪ್ಪಯ್ಯ, ಇವ್ರು ಏನೋ ಊಹೆ ಮಾಡ್ಕೊಂಡ್ ಮಾತಾಡ್ತವ್ರೆ. ಇದು ಊಹೆ ಅಲ್ಲ, ವಾಸ್ತವ. ನಿಮ್ ಪ್ರತಿಯೊಂದು ಮಾತಲ್ಲೂ ನಡವಳಿಕೆಯಲ್ಲೂ ಅದ್ ಕಾಣ್ತಿದೆ. ನನ್ ಮೇಲೆ ಪ್ರೀತಿ ಇದ್ದಿದ್ರೆ ನಿಮ್ ನಡವಳಿಕೆನೆ ಬೇರೆ ತರ ಇರ್ತಿತ್ತು. ಹೋಗ್ಲಿ, ಅವ್ನ್ ಹೆಂಗ್ ನಡ್ಕೋಬೇಕು ಅದನ್ನಾದ್ರೂ ನೀನೇ ಹೇಳ್ಕೊಡವ. ಎಲ್ಲಾನು ಚಿಕ್ಕ ಮಗು ತರ ತಿದ್ದಕ್ ಆಗತ್ತ ಅತ್ತೆ? ನನ್ ಮೇಲೆ ಪ್ರೀತಿ ಇದೆ ಅಂತ ಅವರೇ ಪ್ರೂವ್ ಮಾಡ್ಬೇಕು. ಅಲ್ಲಿ ತನಕ ನಾನು ಇವ್ರ ಜೊತೆ ಸಂಸಾರ ಮಾಡಲ್ಲ. ಸ್ನೇಹ, ಇವನ್ ಹೇಳ್ತಿದ್ಯಾವ? ಹಾ ಹೌದೌದು, ನೀನ್ ಹೇಳ್ತಿರೋದು ಸರಿನೇ. ಮನ್ಸೆ ಇಲ್ಲದ ಮ್ಯಾಕೆ ಮನೆನಾಗಿದ್ಯೋನ್ ಪ್ರಯೋಜನ? ಸ್ನೇಹ, ಹಂಗಾರೆ ನೀನ್ ಇವತ್ತೇ ನಿಮ್ಮ ಅಪ್ಪನ ಮನೆಗೆ ಹೊಂಟ್ಬಿಡವ. ನಮ್ಮತ್ತೆ ನನಗಿಂತ ಸ್ಪೀಡ್ ಆಗಿದ್ದಾರೆ. ಅವ ನೀನವ ನೀನು? ಅವ್ರು ಮಾತಾಡಕ್ಕಿಲ್ಲ ಅಂತ ನೀನ್ ಮನೆನೇ ಬಿಟ್ಟು ಹೋಗಂತಿದ್ಯಾ? ಮತ್ತೀನಿ ಅಲ್ಲ, ಹಳೆ ಎಂಡ್ರನ್ನೇ ಮನ್ಸ್ನಾಗ ಇಟ್ಕೊಂಡು ಹೊಸ ಎಂಡ್ರ ಜೊತೆ ಜೀವನ ಮಾಡ್ತೀನಿ ಅಂದ್ರೆ ಯಾರ್ಲ ಕೇಳ್ತಾರೆ? ಫೋಟೋ ವಿಚಾರದಾಗೆ ನೀನ್ ಯೋನ್ ಮಾಡಿದ್ಯಾ ಅಂತ ನಾನು ನೋಡಿವ್ನಿ. ಅಯ್ಯೋ ಅವ, ನಂಗೆ ಇನ್ ಮ್ಯಾಗ ದಿಟ್ಟವಾಗ್ಲೂ ಪ್ರೀತಿ ಐತವ. ಹಾಗಾದ್ರೆ ನಿರೂಪಿಸಿ. ನಿರೂಪಿಸದ? ಅದಂಗೆ ಫಿಲ್ಮಲ್ಲಿ ನೋಡಿಲ್ವಾ ಅಣ್ಣ? ಪ್ರೀತಿಸೋರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ನನ್ನ ಪ್ರೀತಿ ಮಾಡೋದು ನನಗೆ ಗೊತ್ತಾಗ್ಬೇಕು. ಅದ್ ನನ್ನ ಮನ್ಸಿಗೆ ಒಪ್ಪಿಗೆ ಆಗ್ಬೇಕು. ಅಲ್ಲಿ ತನಕ ನಾನು ಈ ಕೋಪ ಕಡಿಮೆ ಆಗಲ್ಲ. ಇದೆಲ್ಲ ನಿನ್ಗೆ ಹೇಳ್ಕೊಡ್ಬೇಕಲ್ಲ. ನೀನ್ ಮಾದೇಗೌಡ್ರ ಮಗ, ಹೆಣ್ಣನ್ನು ಹೋಲ್ಸ್ಕೊಳ್ಳೋ ಕಲೆ ನಿನ್ ರಕ್ತದಾಗ ಐತೆ. ರೇ, ಯಾಕೆ ಹೆಂಗೈತೆ? ಈಗ ನಾನು ನಿಮ್ಮ ಯಾಕೆ ಮುನಿಸ್ಕೋಬೇಕಾ ಹೆಂಗೆ? ಏನೋ ಹುಮ್ಮಸ್ನಾಗೆ ಹೇಳ್ಬಿಟ್ಟೆ.
ತಪ್ಪೋಯ್ತು ಬಂಗಾರ. ಕಾಣ್ದೇ ಇರೋ ಪ್ರೀತಿನ ತೆಗೆದು ಕಾಣಂಗೆ ಕೈನಾಗಿಡ್ಬೇಕು. ಅದ್ಯೋನ್ ಮಾಡ್ತೀಯೋ ನೋಡ್. ಮನ್ಸೊಳಕ್ಕಿರೋ ಪಿರುಚಿನ ನಿರೂಪಿಸೋದಂಗೆ. ಸ್ನೇಹ ಅವರು ಸಾನೆ ಕೋಪ ಮಾಡ್ಕೊಂಡಿರಂಗದೆ. ಗಂಡ ಹೆಂಡ್ರ ಜಗಳ ಉಂಡು ಮಲ್ಗೋವರ್ಗು ಅಂತ ಗಾದೆನೇ ಇರ್ಬೇಕಾದ್ರೆ ನಾನು ಯಾಕೆ ಅನ್ಸ್ಕೊಳ್ಳಿ. ಸ್ನೇಹವರೇ, ಬಟ್ಟೆನೆಲ್ಲ ಮಡ್ಚಿಡ್ತಾ ಇದ್ದೀರಾ? ಅಯ್ಯೋ, ಬಟ್ಟೆ ಮಡ್ಚಿ ಕೈನೋ ಬಂದಿರ್ತೈತೆ. ಇಲ್ಲಿ ಕೊಡಿ, ನಾನು ಮಡ್ಚ್ಕೊಡ್ತೀನಿ. ಗಂಡನ್ ಪಿರಿತು ಮೇಕ್ ಅನುಮಾನ ಪಟ್ರೆ ದೇವರ ಕೋಪ ಬಂದು ಶಾಪ ಕೊಡ್ತಾನಂತ ಗೊತ್ತಾ? ಹಾ, ಅದೇ ಹೆಂಡ್ತಿನ ಮನ್ಸಾರೆ ಪ್ರೀತಿಸ್ಲಿಲ್ಲ ಅಂದ್ರೆ ಆ ದೇವ್ರೆ ಕನ್ಸಲ್ ಬಂದು ಕಾಡ್ತಾನಂತೆ ಗೊತ್ತಾ? ಯಾರು ಹೇಳಿದ್ದು ನಂಗೆ ನಿಮ್ಮಾಗ ಪಿರುತಿಲ್ಲ ಅಂತ? ನಾನು ನಿಮ್ಮನ್ನ ತಾನೇ ಪಿರುತಿ ಮಾಡ್ತೀನಿ ಕಣ್ರಿ. ಎಲ್ಲಾ ಸುಳ್ಳು ಇದ್ರೆ ನಿರೂಪಿಸಿ. ಹೇಳಿ, ನನ್ನ ಕಣ್ಣು ನೋಡ್ಕೊಂಡು ಹೇಳಿ. ನಿಮಗ್ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂದ್ಮೇಲೆ ನಾನ್ ಯಾಕ್ರಿ ನಿಮ್ ಕಣ್ಣು ನೋಡ್ಕೊಂಡು ಹೇಳ್ಬೇಕು? ಹೋಗಿ. ಸ್ನೇಹವ್ರ, ನೀವು ಅಂದ್ರೆ ನಂಗೆ ಸಾನೇ ಇಷ್ಟ. ನನ್ ಕೆಲ್ಸ ಮಾಡ್ಬೇಕು, ನನ್ ಡಿಸ್ಟರ್ಬ್ ಮಾಡ್ಬೇಡಿ, ಸುಮ್ಮನೆ ದೂರ ಹೋಗಿ. ನೀವು ಅಂದ್ರೆ ನಂಗೆ ಸಾನೇ ಇಷ್ಟ ರೀ. ಬರೀ ಸುಳ್ಳು, ಸುಮ್ಮನೆ ಹೋಗಿ. ಇದ್ಯಾಕೆ ಹಿಂಗೆ ಬಿಡ್ರಿ? ಆಯ್ತಾಯ್ತು, ಸರಿ ಬನ್ನಿ ಕೈ ಕೊಡಿ. ಬೇಕಾಗಿಲ್ಲ. ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಈಗ ನೋಡ್ತಾ ಕೂರ್ತಿದ್ರಾ? ಇದ್ಯಾರ್ಗೆ? ನಮ್ಮ ಅಜ್ಜಿಗೆ. ನಿಮ್ಗೆ ಅಜ್ಜಿನವ್ರಾ? ಅಲ್ಲ, ಅಲ್ಲಿ ಯಾಕೆ ಮಲ್ಕೋತಿದ್ರ? ಇಲ್ಲಿ ನಿಮ್ಗೆ ನನ್ ಮೇಲೆ ಪ್ರೀತಿ ಇದೆ ಅಂತ ಪ್ರೂವ್ ಮಾಡೋ ತನಕ ನಾನು ಇಲ್ಲೇ ಮಲ್ಕೊಳ್ಳೋದು. ಕೂಸಿ ಹೊಡೆದು ಕ್ವಾಪ ಕಮ್ಮಿ ಮಾಡೋಮ ಅಂತ ಬಂದ್ರೆ ಕ್ವಾಪ ಹಾಸಿಗೆ ಮ್ಯಾಕಿಂದ ಚಾಪೆ ಒಳಗೊಂಡೋಯ್ತು. ಅಯ್ಯೋ, ಇವಾಗ ಏನಪ್ಪ ಮಾಡೋದು?